ಇವರು ಪಕ್ಕಾ ದೇಸಿ ಪ್ರತಿಭೆ. ಉತ್ತರ ಕರ್ನಾಟಕದ ಬಾಗಲಕೋಟೆಯ ಮಹಲಿಂಗಪುರದಿಂದ ಹಿಡಿದು ಬೆಂದ ಕಾಳೂರಿಗೆ ಬಂದು ತಮ್ಮ ವಿಭಿನ್ನವಾದ ಗಾಯನ ಹಾಗೂ ಅದ್ಭುತವಾದಂತಹ ಕಂಠಸಿರಿಯ ಮೂಲಕ ಸರಿಗಮಪ ಶೋ ಮೂಲಕ ಇಡೀ ಕರ್ನಾಟಕದ ಜನರ ಮನಸ್ಸನ್ನಾಗಿದ್ದಿರುವಂತಹ ಸಿಂಗರ್ ಚೆನ್ನಪ್ಪ ಅವರು ನಮ್ಮ ವಿಸ್ತಾರ ಕ್ಯಾಮ್ರಾ ಕಣ್ಣಿ ಬಿದ್ದಿದ್ದಾರೆ. ಸೊ ತಮ್ಮ ಸಿಂಗಿಂಗ್ ಶೋಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಒಂದೆರಡು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಸಹ ಮಿಂಚೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ. ಒಂದು ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಜನರ ಮನಸ್ಸನ್ನಾಗಿದ್ದು, ಮತ್ತೊಂದು ಸಿನಿಮಾದಲ್ಲಿ ಇವರು ಒಂದು ಪರಿಪೂರ್ಣ ನಾಯಕನಾಗಿ ಮಿಂಚೋದಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ಅವರ ಜರ್ನಿಯ ಬಗ್ಗೆ ಹಾಗೆಯೇ ಅವರ ಸಿಂಗಿಂಗ್ ಶೋಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಹೇಗೆ ನಡೀತಿದೆ ನಿಮ್ಮ ಸಿಂಗಿಂಗ್ ಲೈಫ್ ಜರ್ನಿ ಎಲ್ಲ? ಏನು ತೊಂದರೆ ಇಲ್ಲ ಸರ್, ದೇವರ ಆಶೀರ್ವಾದ ಚೆನ್ನಾಗಿ ನಡೀತಿದೆ. ಅರ್ಜುನ್ ಜನ್ಯ ಅವ್ರ ಹತ್ರ ಕೆಲಸ ಮಾಡ್ತಿರ್ತೀವಿ, ಒಂದಷ್ಟು ಸಾಂಗ್ ಹಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಹಂಸಲೇಖ ಗುರುಗಳ ಹತ್ರನೂ ಒಂದಷ್ಟು ಸಾಂಗ್ಸ್ ಹಾಡ್ತಾ ಇರ್ತೀವಿ. ಬಿಟ್ಟರೆ ಸಿನಿಮಾ ಪ್ರೋಗ್ರಾಮ್ಸ್ ನಡೀತಾ ಇದೆ, ಮಾಡ್ಕೊಂಡು ಹೋಗ್ತಾ ಇದೆ. ಗಾಯನದ ಜೊತೆಗೆ ನೀವು ನಟನೆಯನ್ನು ಸಹ ತಗೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಈಗಾಗಲೇ ಒಂದು ಸಿನಿಮಾ ಸಹ ರಿಲೀಸ್ ಆಗಿದೆ. ನೆಕ್ಸ್ಟ್ ಯಾವ ಒಂದು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ? 2019 ಲೈಟಾಗಿ ಲವ್ ಆಗಿದೆ ಅಂದ್ಬಿಟ್ಟು ಒಂದು ಸಿನಿಮಾ ರಿಲೀಸ್ ಆಗಿತ್ತು ಫೆಬ್ರವರಿಲಿ, ಲಾಕ್ಡೌನ್ ಬಿಫೋರು. ಈಗ ಮಾರ್ಲಮ್ಮಿ ಅಂತ ಇನ್ನೊಂದು ರಿಲೀಸಿಗೆ ರೆಡಿ ಇದೆ. ಇನ್ನೊಂದು ಕ್ಲೈಮ್ಯಾಕ್ಸ್ ಫೈಟ್ ಬ್ಯಾಲೆನ್ಸ್ ಇದೆ, ನೋಡಬೇಕು, ಅದು ಟೈಮ್ ನೋಡ್ಕೊಂಡು ಬರಬೇಕು. ಮಾರ್ನಮಿ ಬಂದ್ಬಿಟ್ಟು ಎಷ್ಟು % ಶೂಟ್ ಆಗಿದೆ ಆ್ಯಂಡ್ ಎಲ್ಲೆಲ್ಲಿ ಶೂಟ್ ಆಗಿದೆ ಅಂತ? ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್. ಒಂದಷ್ಟು ಬೆಂಗಳೂರಲ್ಲೇ ಶೂಟ್ ಮಾಡಿದ್ವಿ ಸಾಂಗ್ಸು. ಮಿಕ್ಕಿದ್ದು ಟಾಕಿ ಪೋರ್ಷನ್ನು, ಫೈಟ್ ಸೀಕ್ವೆನ್ಸ್ ಎಲ್ಲ ಶೃಂಗೇರಿ, ಆಮೇಲೆ ಹಾಸನ ಸುತ್ತಮುತ್ತ, ಮಂಡ್ಯ ಸುತ್ತಮುತ್ತ ಮಾಡಿದ್ವಿ. ಇದೇನು ನಿಮ್ಮದು ಬಂದ್ಬಿಟ್ಟು ನಿಮ್ಮ ಫೇಸ್ ಆಗಿರ್ಬೋದು ಅಥವಾ ನಿಮ್ಮ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಒಂದು ಇದು ಕ್ಯಾರೆಕ್ಟರ್ ಎಲ್ಲ ನೋಡ್ತಿರ್ಬೇಕಾದ್ರೆ ಮಾಸ್ ಇದೆ, ಅದಕ್ಕೆ ಅಂತ ಮಾರ್ನಮಿ ಟೈಟಲ್ ಫಿಕ್ಸ್ ಮಾಡಿದ್ರಾ ಅಥವಾ ಆ ಒಂದು ಯಾವ ಜಾನರಲ್ಲಿ ಬಂದಿದೆ ಅಂತ? ಇಲ್ಲ ಸರ್, ಮಾಸ್ ಅಂತಂದರೆ ಒಂದು ಸೀಕ್ವೆನ್ಸ್, ಒಂದೆರಡು ಫೈಟ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಒಳ್ಳೆ ಸಾಫ್ಟ್ ಕ್ಯಾರೆಕ್ಟ್ರೆ. ಒಂದು ಕಾರ್ಮಿಕನ ಕೆಲಸ, ಗದ್ದೆಲಿ ಕೆಲಸ ಮಾಡೋರು, ಕೂಲಿ ಮಾಡೋ ಕೆಲಸ, ಆ ಥರ ಕ್ಯಾರೆಕ್ಟ್ರು, ಸಾಫ್ಟ್ ಕ್ಯಾರೆಕ್ಟ್ರೆ. ಓಕೆ, ಇದರಲ್ಲಿ ಏನಾದರೂ ಲವ್ ಸ್ಟೋರಿ ಏನಾದರೂ ಇದೆಯಾ? ಲವ್ ಸ್ಟೋರಿ ಅಂತ ಪೂರ್ತಿ ಎಲ್ಲ ಹೇಳಿದ್ರೆ ಆಮೇಲೆ ಇದಿರಲ್ಲ. ಇರುತ್ತೆ, ಒಂದೆರಡು ಡಿವೈಡ್ ಸಾಂಗ್ ಇರುತ್ತೆ, ಒಂದಷ್ಟು ಸೀಕ್ವೆನ್ಸ್ ಬರುತ್ತೆ. ಸಿಂಗಿಂಗ್ ಜೊತೆಗೆ ನಟನೆಗೂ ಸಹ ಒಂದು ಫೀಲ್ಡ್ಗೆ ಎಳೆದು ಬಿಟ್ಟಿದ್ದಾರೆ. ಸಿಂಗಿಂಗ್ ಈಸಿ ಅಂತ ಅನ್ನಿಸ್ತಾ, ಆ್ಯಕ್ಟಿಂಗ್ ಈಸಿ ಅಂತ ಅನ್ನಿಸ್ತಾ? ಸಿಂಗಿಂಗೇ ಈಸಿ. ಯಾಕಂದರೆ ನಮಗೆ ಸಿಂಗಿಂಗ್ ಒಂದು 2-3 ಸಲ ಕೇಳಿದ್ರೆ ಹಾಡ್ಬಿಡ್ತೀವಿ. ಆ್ಯಕ್ಟಿಂಗ್ ಹಂಗಲ್ಲ, ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಮತ್ತೆ ರೀಟೇಕ್ ತೊಗೋಬೇಕು, ಅದಕ್ಕೆ ಅಂತ ಪ್ರಿಪ್ರೇಷನ್ ಇರಬೇಕು. ಸೊ ಆ್ಯಕ್ಟಿಂಗ್ ಈಸ್ ವೆರಿ ಟಫ್. ಗಾಯಕರಾಗಿ ಯಾವ ಒಬ್ಬ ನಾಯಕನಿಗೆ ನಿಮ್ಮ ಕಂಠದಾನವನ್ನು ಮಾಡಬೇಕು ಅಂತ ಆಸೆ ಇದೆ, ಹಾಗೆಯೇ ನಟನಾಗಿ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ? ಆಸೆ ಸಾವಿರಾರು ಇರುತ್ತೆ ಸರ್, ಆದರೆ ಬಂದಿದ್ದನ್ನು ತೊಗೊಂಡೋಗ್ತಾ ಇರಬೇಕು, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ಇವತ್ತಿಂದ ಇವತ್ತಿಗೆ, ನಾಳೆ ದೇವ್ರು ಏನು ಕೊಡ್ತಾನೋ ಅದನ್ನು ತಿನ್ಬೇಕಷ್ಟೇ. ಆದರೆ ಒಂದು ಡ್ರೀಮ್ ಅಂತ ಒಂದಿರೋದು, ನಮ್ಮ ಬಾಸ್ಗೆ ಒಂದು ಸಾಂಗ್ ಆಡಬೇಕು, ಡಿ ಬಾಸ್ಗೆ. ಅವ್ರ ಜೊತೆಗೆ ಸುಮ್ಮನೆ ಹಿಂಗೆ ಬಂದು ಹಂಗೆ ಹೋಗೋ ಕ್ಯಾರೆಕ್ಟರ್ ಸಿಕ್ಕರೆ ಸಾಕು ಅಂತಂದು ಡ್ರೀಮ್. ನಿಮ್ಮ ಬಾಸ್ ಅಂತ ಹೇಳಿದ್ರಿ, ಅಪ್ಪಟ ಅಭಿಮಾನಿ ಅಂತ. ನಾವು ಸಹ ಸುಮಾರು ಶೋಗಳಲ್ಲಿ ನೋಡಿದ್ದೀವಿ, ನಿಮ್ಮ ಜಿ ಕನ್ನಡದಲ್ಲಿ ಬರುವಂಥ ಹಲವಾರು ಶೋಗಳಲ್ಲಿ ದರ್ಶನ್ ಅವರ ಹಾಡುಗಳನ್ನು ಹಾಡಿದ್ದೀರಾ. ದರ್ಶನ್ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂಥದ್ದೇನು, ಹಾಗೆಯೇ ದರ್ಶನ್ ಅವ್ರನ್ನ ಇಷ್ಟಪಡೋದಕ್ಕೆ ಕಾರಣ ಏನು ಅಂತ? ನಮ್ಮ ಡಿ ಬಾಸ್ ಅಂತಂದರೆ ನೆನಪಾಗದೆ ಅವ್ರ ಒಳ್ಳೆತನ, ಆಮೇಲೆ ಅವ್ರು ದಾನ ಮಾಡೋ ಗುಣ ಆಗಿರ್ಬೋದು, ಅವ್ರದ್ದು ನೇರ ನುಡಿ, ಯಾವಾಗಲೂ ಒಳಗೊಂದು ಹೊರಗೊಂದು ಇಲ್ಲ ಯಾವತ್ತಿಗೂ. ಆಮೇಲೆ ಅಭಿಮಾನಿಗಳನ್ನ ಟ್ರೀಟ್ ಮಾಡೋ ರೀತಿ, ನಾವೆಲ್ಲ ಹೋಗ್ತಿರ್ತೀವಿ ಪ್ರತಿ ವರ್ಷ ಅವ್ರ ಬರ್ಡೇಗೆ ಹೋಗ್ತೀವಿ. ರಾಖಿ ಬಂಧನ ಇದ್ದಾಗ ನಮ್ಮ ತಂಗಿನ ಕರ್ಕೊಂಡು ಹೋಗಿರ್ತೀನಿ. ಅವ್ರು ಟ್ರೀಟ್ ಮಾಡೋದೇ ಬೇರೆ ಸರ್. ಅವ್ರು ನೋಡಿದ್ರೇ ಒಂಥರ ನಮ್ಮ ದೇವ್ರು ನೋಡ್ದಂಗೆ, ಅದೇ ಸ್ಪೆಷಲ್. ಫಸ್ಟ್ ಟೈಮ್ ನೋಡಿದ ದಿನ ನೆನಪಿದೆ ನನಗೆ. ನಾನು DKDಲಿದ್ದಾಗ ಒಂದು ಸಲ ನಾನು ಬಾಸ್ ಫ್ಯಾನು ಅಂತ ಹೇಳಿದಾಗ ರಕ್ಷಿತಾ ಮೇಡಮ್ ಹೇಳಿ ಒಂದು ಟ್ವೀಟ್ ಮಾಡಿದರು ಟ್ವಿಟ್ರಲ್ಲಿ. ಅದನ್ನು ನೋಡಿಬಿಟ್ಟು ದರ್ಶನ್ ಸರ್ ಅಸಿಸ್ಟೆಂಟ್ಸ್ಗೆ ಹೇಳಿ ನನ್ನ ಮನೆವರೆಗೂ ಬಂದು ಕರ್ಕೊಂಡು ಹೋಗಿ ಮನೇಲೇ ಒಳಗಡೆ ಕರೆಸಿ ತಿಂಡಿ ಕೊಟ್ಟು ಕಾಫಿ ಕುಡಿಸಿ ಮಾತಾಡಿಸಿ ಕಳಿಸಿದ್ರು, ಫೋಟೋ ಕೊಟ್ಟು ಕಳಿಸಿದ್ರು. ಆ ಒಂದು ಮೂಮೆಂಟ್ ಯಾವ ರೀತಿ ಇತ್ತು ಅಂತ? ಯಾಕಂದರೆ ಫಸ್ಟ್ ಟೈಮ್ ಇವಾಗ, ಯಾಕಂದರೆ ನಮ್ಮ ಒಂದು ಫೇವ್ರೆಟ್ ಹೀರೋನ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲ್ಲ, ಬಿಕಾಸ್ ಹೆಂಗಿರುತ್ತೆ ಯಾವ ಟೈಮಲ್ಲಿ ಅಂತ. ಆ ಕ್ಷಣ ನಮ್ಗೆ ಒದಗಿ ಬಂದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ? ಅವತ್ತಿನಿಂದ ನನಗೆ ಒಂದು ಕನಸು ಥರನೇ ಇದೆ. ಅದಾದಮೇಲೆ ಸುಮಾರು ಸಲ ಭೇಟಿ ಮಾಡಿದ್ದೀನಿ, ಒಂಥರ ಬಾಂಧವ ಇವಾಗ ಬೆಳ್ಕೊಂಡಿದೆ. ನಮ್ಮ ನೋಡಿದ್ರೆ ಈಗಲೂ ಗುರುತು ಹಿಡಿತಾರೆ, ಮಾತಾಡಿಸ್ತಾರೆ. ಅದು ಫಸ್ಟ್ ಟೈಮ್ ನೋಡಿದಾಗಂತೂ ನನಗೆ ಮಾತೇ ಬಂದಿಲ್ಲ ಮಾತಾಡೋಕ್ಕೆ. ಅವ್ರು ನೋಡಿದಾಗ ಹೆಂಗಂತ ದೇವ್ರ ಮುಂದೆ ಪ್ರತ್ಯಕ್ಷ ಆದರೆ ಹೆಂಗಿರುತ್ತೆ, ಒಂಥರ ದಿಗ್ಭ್ರಮೆ ಆದಂಗೆ ಆ ಥರ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿಸಿದ್ರು, ಅವರೇ ಮಾತಾಡಿಸಿದ್ರು. ಚೆನ್ನಾಗಿದೆ, ಚೆನ್ನಾಗಿ ಕರಿಯರ್ ಎಲ್ಲ ಚೆನ್ನಾಗಿ ನೋಡ್ಕೊ,
ಒಂದಷ್ಟು ಆಶೀರ್ವಾದದ ನುಡಿಗಳನ್ನ ಹೇಳಿದ್ರು. ದರ್ಶನ್ ಅವ್ರ ಬಗ್ಗೆ ಅಂತೂ ಹೇಳ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಬಟ್ ನೀವು ಆನ್ ಸ್ಕ್ರೀನಲ್ಲಿ ಎಲ್ಲ ಕರ್ನಾಟಕದ ಜನತೆ ಆನ್ ಸ್ಕ್ರೀನಲ್ಲಿ ದರ್ಶನ್ ಅವ್ರನ್ನ ಒಂದು ಖಡಕ್ ಪೊಲೀಸ್ ಅಧಿಕಾರಿಯಾಗಿ ನೋಡಿರ್ತೀವಿ. ಆದರೆ ಈಗ ಇರುವಂಥ ಸಿಚುವೇಶನ್ನಲ್ಲಿ ನಿಮ್ಗೆ ಗೊತ್ತೇ ಇದೆ, ನಾನೇನು ಹೇಳುವಂಥದ್ದೇನಿಲ್ಲ. ಆನ್ ಸ್ಕ್ರೀನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಮೆರೆದಿದ್ದಂಥವ್ರು ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಒಂದು ಆರೋಪಿ ಸ್ಥಾನದಲ್ಲಿದ್ದಾರೆ. ಅಪರಾಧಿ ಅಂತೂ ಇನ್ನೂ ಆಗಿಲ್ಲ, ಯಾಕಂತಂದರೆ ಜಡ್ಜ್ ಮುಂದೆ ಆಗಿರ್ಬೋದು ಅಥವಾ ಒಂದು ಕಾನೂನಿನ ಮುಂದೆ ನಾವೆಲ್ಲರೂ ಚಿಕ್ಕವರೇನೆ. ಸೊ ಹಾಗಾಗಿ ಈ ಒಂದು ಘಟನೆ ಬಗ್ಗೆ, ಅಂದರೆ ರೇಣುಕಾಸ್ವಾಮಿ ಒಂದು ಕೊಲೆ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ? ಇದು ಒಂಥರ ಆಗಿದೆ ಸರ್. ಒಂದು 10ನೇ ತಾರೀಕಿಂದ ನಮಗೆ ಈ ಥರ ನಂಬೋಕ್ಕೂ ಆಯ್ತಾ ಇಲ್ಲ. ಇದು ಏನು ನಡೀತಾ ಇದೆ ನಮ್ಮ ಜೀವನದಲ್ಲಿ, ಏನು ನೋಡ್ತಾ ಇದೆ, ಇದೊಂದು ನಾವು ನೋಡಲೇಬಾರ್ದು ಅಂತ ನಮ್ಮ ಹುಟ್ಟಿದಾಗಿಂದ ಅವ್ರ ಫ್ಯಾನ್ಸು. ಈ ಥರ ಒಂದು ಪೀರಿಯಡ್ ನಾವು ನೋಡ್ತೀವಿ ಅಂತ ನಾವು ಯಾವುದ್ರಲ್ಲೂ ಅಂದ್ಕೊಳಕ್ಕಾಗಲ್ಲ. ಅಂಥದ್ದೊಂದು ನಡೀತಾ ಇದೆ. ಊಟ ಮಾಡೋಕ್ಕೂ ಮನ್ಸು ಬರೋಲ್ಲ. ಯಾವಾಗ ನಾನು ಬಾಸ್ನ ಒಂದ್ಸಲ ಮೀಟ್ ಮಾಡಿದ್ನು, ಅವರು ಲಾಕ್ಡೌನ್ ಟೈಮಲ್ಲಿ ಕೇಕಿಗೆಲ್ಲ ತರಬೇಡಿ, ಆದಷ್ಟು ರೇಷನ್ಸ್ ಗೀಷನ್ ತೊಗೊಂಬರ್ರಿ, ಒಂದಷ್ಟು ನಮ್ಮ ಕೈಲಿ ಆದಷ್ಟು ಕಷ್ಟದಲ್ಲಿರೋ ಸಹಾಯ ಮಾಡೋಣ, ಅದೊಂದು ಥೀಮ್ ಇಟ್ಕೊಂಡ್ರು. ಆ ವರ್ಷದಿಂದ ಹಿಡ್ಕೊಂಡು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಅವ್ರ ಹುಟ್ಟದಬ್ಬಕ್ಕೆ ನನ್ನ ಒಂದು ದಿನದಾಗಲಿ 2 ದಿನದಾಗಲಿ ನನ್ನ ಕೈಲಾದಷ್ಟು ರೇಷನ್ನ ತೊಗೊಂಡೋಗಿ ಕೊಡ್ತೀವಿ. ನನ್ನಂಥ ಎಷ್ಟೋ ಜನ ಕಲಾವಿದರು ಇದ್ದಾರೆ, ಅಭಿಮಾನಿಗಳು ಇದ್ದಾರೆ. ಅಂಥವನ್ನೆಲ್ಲ ತೋರಿಸಿ, ಅಂಥದ್ರ ಮಧ್ಯೆ ಇದು ಒಂದು ಸಣ್ಣ ತಪ್ಪು ಬೆಳಕಿಗೆ ಬರುತ್ತೆ ನಿಮಗೆ, ಬರಲಿ. ಅದು ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ, ಎಡುತ್ತಾನೆ. ಅದನ್ನು ಅವರಾಗೆ ಮಾಡೋರು ಅಥವಾ ಜೊತೆಲಿದ್ದವ್ರು ಮಾಡೋರು ಅಥವಾ ಯಾರು ಕುಮ್ಮಕ್ಕು ಕೊಟ್ಟು ಮಾಡಿಸೋರು ಅಥವಾ ಇವ್ರನ್ನ ತಗಲಾಕಕ್ಕೆ ಮಾಡೋರು ಇನ್ನೂ ದೇವ್ರಿಗೆ ಗೊತ್ತದು. ಕಾನೂನು ಇದೆ, ಜಡ್ಜ್ಮೆಂಟ್ ಬರುತ್ತೆ, ಕಾಯೋಣ. ಬಂದಮೇಲೆ ಬೇಕಾದ್ರೆ ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ಹೇಳಕ್ಕೆ ಒಂದು ಇದಿರುತ್ತೆ. ಈಗಲೇ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ತಪ್ಪು. ನಾಳೆ ಏನೋ ಇನ್ನೊಂದು ಜಡ್ಜ್ಮೆಂಟ್ ಬರುತ್ತೆ ನಮ್ಮ ಮೋಸ್ಟ್ಲಿ, ಕಾಯೋಣ. ದೇವರು ನೋಡಿ, ಅವ್ರಿಗಿರೋ ಒಳ್ಳೆಯ ಗುಣಕ್ಕೆ ಬೈ ಚಾನ್ಸ್ ಇದೊಂದೇನೋ ತಪ್ಪು ಕೆಲಸ ಮಾಡಿದ್ರು ಶಿಕ್ಷೆ ಅವ್ರಿಗೆ ತಪ್ಪಿನ ಮೂಲಕ ಅವ್ರಿಗೆ ಕೊಟ್ಟೇ ಕೊಡ್ತಾರೆ ಕಾನೂನವರು. ಅದು ಆದಷ್ಟು ನಮ್ಮ ಬಾಸು ಬೇಗ ಬರಲಿ ಅಂದ್ಬಿಟ್ಟು ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಬೈ ಚಾನ್ಸ್ ಏನಾರ ಅವ್ರಿಗೆ ಶಿಕ್ಷೆ ಆದ್ರೂ ಅವ್ರು ಆಚೆ ಬರಲಿ ಅಂದ್ಬಿಟ್ಟು ನಾವು ದೇವ್ರ ಹತ್ರ ಬೆಡ್ಕೊತಾನೆ ಇರ್ತೀವಿ, ಬೇಗ ಆಚೆ ಬರಲಿ, ಬಂದು ಒಂದು ತಿದ್ಕೊಂಡು ಒಳ್ಳೆ ಇದ್ರಲ್ಲಿ ಆಗಲಿ ಅಂದ್ಬಿಟ್ಟು ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. ನಮ್ಮ ಬಾಸಿಗೆ ಕೆಟ್ಟದಾಗಬಾರ್ದು ಅಂತ ನಮಗೆ. ಅದೇ ರೀತಿ ಹಂಗಂದ್ಬಿಟ್ಟು ಪಾಪ ಅವರು ಗರ್ಭಿಣಿ ಹೆಣ್ಮಗಳು, ಅವ್ರ ಬಗ್ಗೆನೂ ನಮ್ಮ ಮನೇಲಿ ತಂಗಿ ಇದ್ದಾಳೆ. ನಮ್ಮ ತಂಗಿ ಗರ್ಭಿಣಿ ಇದ್ದಾಗ ಹೋಗಿ ಅಣ್ಣಂಗೆ ರಾಖಿ ಕಟ್ಸ್ಕೊಂಬಂದಿದ್ದೀನಿ ನಾನು. ಅಣ್ಣ ಅವತ್ತು 20-25 ಸಾವಿರ ರೂಪಾಯಿ ನಮ್ಮ ತಂಗಿ ಕೈಗೆ ಗೊತ್ತಾಗ್ದಂಗೆ ಕೊಟ್ಟು ಒಂದು ಬೆಳ್ಳಿ ಬಟ್ಲು ಕೊಟ್ಟು ಅದ್ರ ಹಿಂದೆಗಡೆ ದರ್ಶನ ತೆಗೆದು ಬಂದು ಇನ್ನೂ ದೇವ್ರ ಮನೇಲಿ ಇಟ್ಟಿರ್ತೀವಿ ನಾವು. ಆ ಥರ ಇನ್ನೂ 1000 ಜನ ಇದ್ದರು ತಂಗಿ ಅಂದ್ರೆ ರಾಖಿ ಕಟ್ಟಕ್ಕೆ ಬಂದಿದ್ರು, ಅವ್ರಿಗೆಲ್ಲ ಕೊಟ್ಟು ಕಳಿಸೋರೆ. ತಂಗಿ ಅಂದ್ರೆ ಬೆಲೆ, ಹೆಣ್ಮಕ್ಳ ಬೆಲೆ ನಮ್ಮ ಬಾಸು ಗೊತ್ತು ನಿಮಗೆ ಯಾವ ಥರ ಅವರು ಇದ್ದಾರೆ ಅಂದ್ಬಿಟ್ಟು. ಆ ಸ್ಥಿತಿಲಿರೋ ತಂಗಿ ಅವ್ರಿಗೂ ದೇವ್ರ ಅನ್ಯಾಯ ಮಾಡೋದೇನು ಬೇಡ. ಅವ್ರಿಗೇನಾಗಿದೆಯೋ ಅವ್ರಿಗೆ ಪರಿಹಾರ ಏನಾಯಿತು, ನಾವು ಅಭಿಮಾನಿಗಳಾಗಿರ್ಬೋದು, ಕಾನೂನು ಮೂಲಕ ಆಗಿರ್ಬೋದು ಅಥವಾ ಚಿತ್ರರಂಗದ ಮೂಲಕ ಆಗಿರ್ಬೋದು, ಅದು ಹಾಗೇ ಆಗುತ್ತೆ. ಅವ್ರಿಗೆ ನಾವು ಸಂತಾಪ ಸೂಚಿಸ್ತೀವಿ. ಅದು ಆಗಬಾರ್ದಾಗಿತ್ತು, ದೇವರು ಏನಾಯಿತು, ಅದು ಏನು ಸುತ್ತ ಇರೋರು ಮಾಡಿದ್ರು, ಹೆಂಗಾಯಿತು ಪಾಪ ಅವರು ರೇಣುಕಾಸ್ವಾಮಿ ಅವರು ಸಣ್ಣ ತಪ್ಪು, ಅದನ್ನು ಕಾನೂನು ಮೂಲಕ ಮಾಡ್ಬೋದಾಗಿತ್ತೇನೋ. ಅದು ಇದನ್ನು ಅವರು ಸುತ್ತಮುತ್ತ ಇರೋರು ಕೈ ತೊಗೊಂಡು ತಪ್ಪು ಮಾಡಿದ್ರು ಅಂತ ಅದೊಂದು ಬೇಜಾರು. ಅದರಿಂದ ನಾವು ಕ್ಷಮೆ ಕೇಳ್ತೀವಿ ಅವರು ತಾಯಿ ಅವ್ರಿಗೆ, ಅವ್ರ ಹೆಸರೇನು ರೇಣುಕಾಸ್ವಾಮಿ ಅವ್ರ ಪತ್ನಿ ಅವ್ರಿಗೆ, ಸಹನಾ ಅಕ್ಕ ಅವ್ರಿಗೆ. ಕ್ಷಮಿಸಿಮ್ಮ, ನಮ್ಮ ಅಭಿಮಾನಿಗಳ ಕಡೆಯಿಂದ ನಿಮಗೆ ಕ್ಷಮೆ ಕೇಳ್ತೀವಿ. ಅದು ನಮ್ಮ ಬಾಸ್ ಕಡೆಯಿಂದ ಆಗಿದೆಯೋ, ಬಾಸ್ ಜೊತೆಗಿರೋರ ಕಡೆ ಆಗಿದೆಯೋ ದಯಮಾಡಿ ಕ್ಷಮಿಸ್ಬಿಡಿ. ಅದಕ್ಕೇನಿದೆಯೋ ಕಾನೂನು ಅದನ್ನು ನೋಡ್ಕೋತಾರೆ. ನಮ್ಮ ಬಾಸ್ ತಪ್ಪು ಮಾಡಿದರೆ ಅವ್ರಿಗೆ ಖಂಡಿತ ಅದೇನು ಆಗಬೇಕು ಆಗುತ್ತೆ. ವಾಪಸ್ ಆಚೆ ಬರಲಿ ಅಂದ್ಬಿಟ್ಟು ನಾವು ದೇವ್ರ ಹತ್ರ ಬೇಡ್ಕೋತೀವಿ, ಬೇಗ ಆಚೆ ಬರಲಿ. ಅವ್ರನ್ನ ನಂಬ್ಕೊಂಡು ನಾವು ತುಂಬ ಜನ ಇದ್ದೀವಿ ಸರ್. ಅವ್ರು ಹಾಡು ಹೇಳ್ಕೊಂಡು ನಾವು ಒಂದು ತನ್ನ ತಿನ್ನೋರು, ಅಣ್ಣವ್ರ ಸಾಂಗ್ ಹಿಡ್ಕೊಂಡು ಎಲ್ಲರೂ ಸಾಂಗ್ ಹಿಡ್ಕೊಂಡಲ್ವ, ಅವರು ಕಲಾವಿದರು ಅಭಿಮಾನಿಗಳು. ನಾವು ಇವಾಗ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಅವರೇ ನಮ್ಗೆ ದಾರಿ ತೋರಿಸಿದವರು. ಸೊ ಅವ್ರಿಗೆ ಕೆಟ್ಟದಾಗಬಾರ್ದು, ಅವ್ರಿಗೆ ಶಿಕ್ಷೆ ಆಗಬಾರ್ದು ಅಂದ್ಬಿಟ್ಟು ನಾವು ಬೇಡ್ಕೊತೀವಿ. ಅವ್ರಿಗೆ ತಪ್ಪಲ್ಲಿ ಸಿಗಾಕೋಬಾರ್ದು ಅಂದ್ಬಿಟ್ಟು, ಅವ್ರು ತಪ್ಪು ಇಲ್ಲದೆ ಇರಲಿ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತೀವಿ ನಾವು. ಎಲ್ಲೊಂದು ಕಡೆ ಮಾತಾಡ್ತಾ ತುಂಬ ಭಾವುಕರಾಗ್ತಾ ಇದ್ರು. ಆ ಒಂದು ಭಾವುಕತೆ ನಿಮ್ಮ ಕಣ್ಣಲ್ಲಿ ಕಾಣಿಸಿದೆ, ಹಾಗೆ ನಿಮ್ಮ ಮಾತಲ್ಲಿ ಸಹ ನನಗೆ ಕೇಳಿಸ್ಕೊತಾ ಇದ್ದೀನಿ. ಅರ್ಥ ಆಗುತ್ತೆ. ಬಿಕಾಸ್ ಯಾಕಂತಂದರೆ ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದು. ಯಾಕಂತಂದರೆ ಅವರು ನ್ಯೂಡ್ ಫೋಟೋಸ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ವಾದ ಇದೆ, ಇನ್ನೊಂದು ಕಡೆ ಇವರು ಕಾನೂನನ್ನು ಕೈಗೆತ್ಕೊಂಡಿದ್ದಾರೆ ಅಂತ ಇನ್ನೊಂದು ಕಡೆ ವಾದ ಇದೆ. ತಪ್ಪು ಒಪ್ಪನ್ನ ದೇವರೇ ನೋಡ್ಕೊತಾರೆ. ಆದರೆ ಅಭಿಮಾನಿಗಳಾಗಿ ನಾವು ಆ ಥರ ದರ್ಶನ್ ಅವರನ್ನು ಪೊಲೀಸ್ ಕಂಬಿ ಹಿಂದೆ ನೋಡುವಂಥ ತುಂಬ ಕಷ್ಟ ಅನಿಸುತ್ತೆ ನೀವು. ಯಾಕಂತಂದರೆ ಆ ಒಂದು ಅಭಿಮಾನ ಇರ್ತೈತಿ. ಇಷ್ಟು ದಿನ ತಪ್ಪು ಮಾಡಿರುವಂಥವ್ರಿಗೆ ಆನ್ ಸ್ಕ್ರೀನೆಲ್ಲ ಲಾಠಿ ಹಿಡಿದು ಹೊಡಿತಾ ಇದ್ರು. ಸೊ ಇವಾಗ ಇನ್ನೂ ಗೊತ್ತಿಲ್ಲ, ಅಪರಾಧಿ ಅಂತೂ ಆಗೇ ಇಲ್ಲ, ಇನ್ನೂ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಷ್ಟೇ. ಸೊ ಅದಿಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಇನ್ನೊಂದು ಏನಂತಂದರೆ, ಎಲ್ಲೋ ಒಂದು ಕಡೆ ಇವರು ಕಾನೂನು ಕೈಗೆತ್ಕೊಂಡು, ಅಂದರೆ ಅವ್ರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಸೊ ನೀವು ಹೇಳ್ದಂಗೆ ಸುತ್ತಮುತ್ತ ಮಾಡಿದಾರೋ ಯಾರು ಗೊತ್ತಿದ್ದಾರೆ, ನಾಳೆ ಜಡ್ಜ್ಮೆಂಟ್ ಬಂದಮೇಲೆ ಗೊತ್ತಾಗುತ್ತೆ.
ಭೂಮಿಗೆ ಬರೋದಕ್ಕಿಂತ ಮುಂಚೆನೆ ಒಂದು ತಂದೆ ಪ್ರೀತಿಯನ್ನ, ತಂದೆ ಮುಖವನ್ನು ಸಹ ನೋಡಿಲ್ಲ ಆ ಮಗುವಲ್ಲಿರೋ ಆ ಹೊಟ್ಟೆಯಲ್ಲಿರುವಂಥ ಮಗುಗೆ. ಸೊ ಆ ಒಂದು ಮಗುಗಾಗಿರ್ಬೋದು, ಅವ್ರ ಕುಟುಂಬಸ್ಥರಿಗೆ, ತಂದೆ, ಯಾಕಂತಂದ್ರೆ ಒಂದು ಕುಟುಂಬಕ್ಕೆ ಗಂಡ ಆಗಿರ್ಬೋದು, ತಂದೆ ಆಗಿರ್ಬೋದು, ಮಗ ಆಗಿರ್ಬೋದು, ಕಳ್ಕೊಂಡಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಕಳ್ಕೊಂಡಿರುವಂಥವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೇನು ಹೇಳ್ತೀರಾ? ಅವ್ರ ತಂದೆ ತಾಯಿಗೆ ಹಾಗೇನೆ ಸಹನ ಅವ್ರಿಗೆ. ಹೌದು, ಅದು ನೆನೆಸ್ಕೊಂಡಾಗ ಕರಳು ಹಿಂಡು ಬಂದಿರುತ್ತೆ. ಯಾರ ಮನೇಲಿ ಆಗಲಿ, ನಮ್ಮ ಮನೇಲೂ ನಮ್ಮ ತಮ್ಮನ ಕಳ್ಕೊಂಡಿದ್ದೀನಿ ನಾನು. ಆ ನೋವು ಗೊತ್ತು ನನಗೆ ಹೆಂಗಾಗುತ್ತೆ ಅಂದ್ಬಿಟ್ಟು. ಅದನ್ನೂ ಇನ್ನೂ ಭೂಮಿಗೆ ಬಂದಿಲ್ಲ ಪಾಪ, ಮಗು ಹೊಟ್ಟೆಲಿದೆ, ತಂದೆನ ಕಳ್ಕೊಂಡಿದೆ. ಅವ್ರ ತಂದೆಯವರು ಹಂಗೆ ಮಾಡಬಾರ್ದಾಗಿತ್ತು. ಮಾಡಿ ಅವ್ರಿಗೆ ಆ ಥರ ಶಿಕ್ಷೆನೂ ಅಷ್ಟು ಕ್ರೂರವಾಗಿ ಶಿಕ್ಷೆ ಆಗಬಾರ್ದಾಗಿತ್ತು. ಅದು ಯಾಕೆ ಅವ್ರನ್ನ ಅಷ್ಟು ಕೆಟ್ಟದಾಗ ಸಾಯಿಸುವಂಥ ಬುದ್ಧಿ ಬಂತು ಸಾಯಿಸಿದವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಪಾಪ ಆ ಗತಿ ಬರಬಾರ್ದಾಗಿತ್ತು. ಅವ್ರಿಗೆ ಅಂತಲ್ಲ, ಯಾವ ಹೆಣ್ಮಕ್ಳಿಗೂ ಆ ಗತಿ ಬರಬಾರ್ದು, ಯಾವ ತಂದೆ ತಾಯಿಗೂ ಆ ಗತಿ ಬರಬಾರ್ದು. ಯಾರೇ ಆಗಲಿ, ಇದರಿಂದ ಒಂದು ರಿಕ್ವೆಸ್ಟು, ನಾನು ಹೇಳಿದೆ ಅಂತಲ್ಲ, ದೇವ್ರು ಎಲ್ಲರಿಗೂ ಬುದ್ಧಿ ಕೊಡಲಿ ಅಂದ್ಬಿಟ್ಟು. ಸೋಷಿಯಲ್ ಮೀಡಿಯಾ ಇದೆ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ದಯಮಾಡಿ. ಕೆಟ್ಟದಕ್ಕಾಗಲಿ, ಯಾವುದೇ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಏನೋ ಕಳಿಸೋದಾಗಲಿ ದಯವಿಟ್ಟು ಮಾಡಬೇಡಿ. ಈ ಥರದವರು ಶಿಕ್ಷೆ ಕೊಟ್ಟಿಲ್ಲ ಅಂದರೂ ದೇವರೊಬ್ಬ ಇರ್ತಾನೆ. ಇವ್ರಿಗೆ ಈ ಥರ ಶಿಕ್ಷೆ ಆಯಿತು, ಬಟ್ ಇಷ್ಟು ಕೆಟ್ಟ ಶಿಕ್ಷೆ ಆಗಬಾರ್ದಾಗಿತ್ತೇನೋ, ಕಾನೂನು ಮೂಲಕ ಅದು ಏನಾಗಬೇಕು, ಅದು ಆಗ್ಬೋದಾಗಿತ್ತು. ಆದರೆ ದಯಮಾಡಿ ಇಂಥದ್ರಲ್ಲಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಮ್ಮಲ್ಲೇನೋ ಹೆಣ್ಮಕ್ಳು ಇರ್ತಾರೆ, ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಹೆಣ್ಮಕ್ಳು ಇಲ್ಲ ಅಂದ್ರೂ ನಾವು ಒಂದು ಹೆಣ್ಣಿನೊಂದಿನ ಈ ಭೂಮಿಗೆ ಬಂದಿದ್ದೀವಿ, ಅದನ್ನಾರು ಯೋಚನೆ ಮಾಡಿ. ಹೆಣ್ಮಕ್ಳು ಕೆಟ್ಟದಾಗಿ ಮೆಸೇಜ್ ಮಾಡಬೇಡಿ. ಈಗ ನಾನು ಈ ಥರ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ, ನನಗೆ ಸುಮಾರು ಬೈತಾ ಇರ್ತೀರಿ, ಬೈರಿ ಪರವಾಗಿಲ್ಲ. ಆದರೆ ಹೆಣ್ಮಕ್ಳಿಗೆ ಏನೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅದೇ ಒಂದು ರಿಕ್ವೆಸ್ಟ್, ಮತ್ತೇನಿಲ್ಲ. ನೀವು ಹೇಳ್ತಾ ಈಗ ತಾನೇ ಒಂದು ಮಾತು ಹೇಳಿದ್ರಿ ನೀವು, ಏನಂತಂದ್ರೆ ಕಮೆಂಟ್ಸ್ ಅನ್ನೋದು, ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದ್ರು ಅಂದ್ರೆ, ನಮ್ಗೆ ಒಳ್ಳೆ ತಂದಲ್ಲಾದ್ರೆ ಒಳ್ಳೆ ತಂದಲ್ಲಿ ಬರುತ್ತೆ, ಕೆಟ್ಟದಂದ್ರೆ. ಬಟ್ ಕೆಲವೊಬ್ರು ಇರ್ತಾರೆ ಕೆಟ್ಟ ಕಮೆಂಟ್ಸ್ ಹಾಕೋದಕ್ಕೆ ಅಂತಾನೆ ಇರ್ತಾರೆ. ಸೊ ಆ ಥರ ಕೆಟ್ಟ ಕಮೆಂಟ್ಸ್ ಹಾಕುವಂಥವ್ರಿಗೆ ಏನು ಹೇಳ್ತೀರಾ ನೀವು? ಸರ್, ನಿಮಗೊಂದು ಹೇಳ್ತೀನಿ. ರಾಮಂಗೂ ವೈರಿಗಳಿದ್ರು, ಆಮೇಲೆ ಕೃಷ್ಣಂಗೆ ವೈರಿಗಳಿದ್ರು, ಪಾಂಡವ್ರಿಗೆ ವೈರಿಗಳಿದ್ರು. ಇನ್ನು ನೀವೆಲ್ಲ ಯಾವ ಲೆಕ್ಕ? ಅಣ್ಣವ್ರಿಗೆ ವೈರಿಗಳಿದ್ರು, ವಿಷ್ಣು ಸರ್ಗೆ ವೈರಿಗಳಿದ್ರು, ಅಂಬಿ ಸರ್ಗೆ ವೈರಿಗಳಿದ್ರು. ಯಾರು ಬೇಕು? ಅಪ್ಪು ಸರ್ಗೆ ವೈರಿ, ಅಪ್ಪು ಸರ್ ಅಂತ ದೇವ್ರಿಗೆ ವೈರಿಗಳಿದ್ದಾರೆ. ಇನ್ನು ನೀವು ಕೆಟ್ಟ ಕಮೆಂಟ್ ಮಾಡದೆ ಬಿಡ್ತಾರ? ನೀವು ಎಷ್ಟೇ ಬುದ್ಧಿ ಹೇಳಕ್ಕೆ ಹೋಗಲಿ, ಅದ್ರದ್ದೊಂದು ಗ್ರೂಪ್ ಇರುತ್ತೆ, ಒಂದಷ್ಟು ಗ್ರೂಪ್. ಅವರು ನಾವು ಈ ಥರ ಮೆಸೇಜ್ ಹಾಕಿದ್ರೆ ಅಟೆನ್ಷನ್, ನಾನು ಯಾರು ಅಂದ್ಬಿಟ್ಟು ಒಂದಷ್ಟು ಜನ ಹುಡುಕ್ತಾರೆ. ಈಗಲೇ ನೋಡ್ತಿಲ್ವಾ, ಒಂದು ತಪ್ಪಲ್ಲಿ ಸಿಗಾಕೊಂಡವ್ರೆ ಬಾಸು ಅಂದ್ಬಿಟ್ಟು, ಬಾಯಿಗೆ ಬಂದವ್ರು ಇಷ್ಟು ದಿನ ಬಾಸ್ ಕಾಲು ಕೆಳಗಡೆ ಇದ್ದವರೆಲ್ಲ ಬಂದ್ಬಿಟ್ಟು ಈಗ ಹಿಂಗೆಂಗೋ ಮಾತಾಡ್ತವ್ರೆ. ಮಾತಾಡಲಿ, ನಾವು ಸ್ವಲ್ಪ ಈಗ ನಮ್ಮದು ಕೆಟ್ಟ ಟೈಮ್ ಇದೆ, ಮಾತಾಡ್ಕೊಳ್ಳಿ. ಅವ್ರಿಗೂ ದೇವ್ರು ಚೆನ್ನಾಗಿಟ್ಟಿರಲಿ. ಮುಂದೇನೋ ಬಾಸ್ ಆಚೆ ಬಂದ ಮೇಲೂ ಹಂಗೆ ಮಾತಾಡೋ ಧೈರ್ಯ ತುಂಬಲಿ ಅವ್ರಿಗೆ, ಹಂಗೆ ಇರಿ. ನಾನು ಹೇಳೋದು ಇಷ್ಟೇ, ಬಾಸ್ ಒಳಗಡೆ ಅವ್ರು ಅಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ, ಹಿಂದೆಗಡೆ ಆಗಿರೋದೆಲ್ಲ ಪ್ರಕರಣಗಳ ಬಗ್ಗೆ ಎಲ್ಲ ಅದಾಯಿತು ಇದಾಯಿತು ಅಂದ್ಬಿಟ್ಟು ಈಗ ಹೇಳ್ತವ್ರಲ್ಲ, ಅವ್ರು ಇದ್ದಾಗಲೇ ಕೇಳ್ಬೋದಿತ್ತಲ್ಲ. ಅವ್ರ ಮುಂದೆ ಮಾತಾಡೋಕೆ ಮೀಟ್ರಿಲ್ವ ಅವ್ರಿಗೆ? ಈ ಒಳಗಡೆ ಅವರೇ ಅಂದ್ಬಿಟ್ಟು ಮಾತಾಡ್ತವ್ರೆ. ಮಾತಾಡಿ ಸರ್, ಏನೋ ನಮ್ಮ ಬಾಸ್ಗೆ ಕೆಟ್ಟ ಟೈಮ್ ಓಡ್ತಾ ಇದೆ, ಮಾತಾಡಿ. ಆದರೆ ಮನಸಾಕ್ಷಿ ಅನ್ನೋದು ಇರಲಿ. ಅವ್ರ ಹತ್ರ ಸಹಾಯ ಪಡ್ಕೊಂಡಾಗ ಚೆನ್ನಾಗಿರುತ್ತೆ. ಈ ಒಳಗವರೇ ಅಂದ್ಬಿಟ್ಟು ಹೆಂಗೆಂಗೋ ಮಾತಾಡೋದು ತಪ್ಪು. ಅದೊಂದು ಇಟ್ಕೊಳ್ಳಿ ಮನಸ್ಸಲ್ಲಿ. ಹಿಂಗೆ ಮಾತಾಡೋದ್ರೆ ಎಷ್ಟು ಸರಿ? ಒಬ್ಬ ಅಷ್ಟು ದೊಡ್ಡ ನಟನ ಬಗ್ಗೆ ಕೇವಲವಾಗಿ ಮಾತಾಡೋದು ಎಷ್ಟು ಸರಿ? ನೀವು ಕಲಾವಿದರೆ, ನೀವು ಚಿತ್ರರಂಗದ ಭಾಗಿಗಳೇ. ಅದನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಅವರು ಅಂತಲ್ಲ, ಎಲ್ಲರ ಬಗ್ಗೆನೂ ಸಹಾಯ ತೊಗೋಬೇಕಾದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಆಚೆ ಬಂದು ಏನೋ ಸಣ್ಣ ಜಗಳ ಆಯಿತು ಅಂದ್ಬಿಟ್ಟು ಈ ಥರ ಕೆಟ್ಟದಾಗೆಲ್ಲ ಮಾತಾಡ್ತಿರಲ್ಲ, ಎಲ್ಲರಿಗೂ ದೇವ್ರು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನೊಂದೇನಂತಂದ್ರೆ, ದರ್ಶನ್ ಅವರ ಕೆಲವೊಬ್ಬರು ಅಭಿಮಾನಿಗಳು ಪೊಲೀಸ್ ಸ್ಟೇಷನ್ ಅಂದು, ಇವಾಗ ದರ್ಶನ್ ಅಥವಾ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ, ಅವ್ರು ಒಳಗಡೆ ಇದ್ದಾರೆ ಅನ್ನೋವಂಥದ್ರಿಂದ. ಸೊ ಅಭಿಮಾನವನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ಗೊತ್ತಾಗದೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೆಲವೊಬ್ಬರು ಗಲಾಟೆ ಮಾಡುವಂಥ ವಿಚಾರ. ಅಂದರೆ ಬಂದು ಅವ್ರು ದರ್ಶನ್ ಅವರು ಯಾವಾಗ ಆಚೆ ಕಡೆ ಬರ್ತಾರಾ ಹೋಗ್ತಾರ ಅಂತ. ನಿನ್ನೆ ಅಷ್ಟೇ ಕೋರ್ಟ್ ಹತ್ರ ನೀವು ನೋಡಿರ್ಬೋದು ಒಂದು ವಿಡಿಯೋದಲ್ಲಿ, ದರ್ಶನ್ ಅವರು ಪಾಸ್ ಆಗ್ತಿರ್ಬೇಕಾದ್ರೆ ಅದೇ ವೆಹಿಕಲ್ ಹಿಂದೆನೇ ಒಬ್ಬ ಅಭಿಮಾನಿ ಹೊಡೋಗ್ತಾರೆ. ಸೊ ಆ ಥರ ಅತಿರೇಕವಾದಂತಹ ಅಭಿಮಾನ ಬೇಕಾ ಅಂತ. ಯಾಕಂತಂದರೆ ನಾಳೆ ದಿನ ಏನಾದರೂ ಅವ್ರ ಪಾಪ ಅವ್ರು ಆಲ್ರೆಡಿ ಸಂಕಷ್ಟದಲ್ಲಿದ್ದಾರೆ, ಮತ್ತೇನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ, ಈಗ ಆಲ್ರೆಡಿ ಯಶ್ ಅವರ ಒಂದು ಬರ್ತಡೇ ದಿನ ಆಗಿತ್ತು, ನೀವು ನೋಡಿರ್ತೀರ. ಕಟ್ಔಟ್ ಕಟ್ಟಕ್ಕೆ ಹೋಗಿ ಅಲ್ಲಿ ಅಭಿಮಾನಿಗಳು ಒಂದಷ್ಟು ಜನ ತೀರ್ಕೊಂಡೋದ್ರು ಕರೆಂಟ್ ಶಾಕಿ. ಅದಾದಮೇಲೆ ಮತ್ತೆ ಯಶ್ ಅವ್ರು ಹೊರಟಬೇಕಾದ್ರೆ ಚೇಸ್ ಮಾಡೋಕ್ಕೆ ಹೋಗ್ಬಿಟ್ಟು ಮತ್ತೆ ಸಿಕ್ಕಾಕೊಂಡು ಮತ್ತೆ ಪೆಟ್ಟಾಗಿತ್ತು, ಅದರಲ್ಲಿ ಯಾರೋ ಒಬ್ಬರು ಅಭಿಮಾನಿ ತೀರ್ಕೊಂಡ್ರು. ಸೊ ಈಗಾಗಲೇ ಇವರು ಒಂದು ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಆರೋಪಿನೋ ಅಥವಾ ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ. ಬಟ್ ಈ ಥರ ಇನ್ಸಿಡೆಂಟ್ಗಳಾದಾಗ ಈ ಥರ ಒಂದು ಫಾಲೋ ಮಾಡೋದಾಗಿರ್ಬೋದು, ಗಲಾಟೆ ಮಾಡೋದಾಗಿರ್ಬೋದು, ಮತ್ತು ಬೇರೊಬ್ಬರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಅಥವಾ ಯಾರೋ ಒಂದು ರೋಡೆಲ್ಲ ಬ್ಲಾಕ್ ಮಾಡುವಂಥದ್ದಾಗಿರ್ಬೋದು, ಈ ಥರ ಮಾಡುವಂಥ ಅಭಿಮಾನಿಗಳಿಗೆ ನೀವೇನು ಹೇಳ್ತಾರೆ? ಅದು ಎಲ್ಲರೂ ಅಲ್ಲ, ಕೆಲವು ಅಭಿಮಾನಿಗಳಿಗೆ. ಅದು ಈಗ ನಮ್ಮ ಯಜಮಾನರು ಒಳಗಡೆಯವರೇ ಅಂತಂದರೆ ಎಲ್ಲರಿಗೂ ಆತಂಕ ಆಗೇ ಆಗುತ್ತೆ, ಅದೊಂದು ದುಃಖ ಆಗುತ್ತೆ. ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂದ್ಬಿಟ್ಟು ಬಂದಿರ್ತಾರೆ, ಅದರಲ್ಲಿ ತಪ್ಪಿಲ್ಲ, ಅದು ಅಭಿಮಾನನೇ. ಆದರೆ ನಮ್ಮ ಬಾಸ್ ಹೇಳೋದು ಒಂದೇ,
ಕಾರ್ ಹಿಂದೆ ಯಾರು ಬೈಕ್ ತೊಗೊಂಬಂದರೆ ಬರಬೇಡ್ರಪ್ಪ, ನನ್ನ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಲೈಕು ಫೋಟೋಗಳು ಕಮೆಂಟ್ಗೋಸ್ಕರ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ನಿಮ್ಮ ನಂಬ್ಕೊಂಡು ಮನೇಲಿ ಹೆಂಡತಿ ಮಕ್ಕಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ನಿಮ್ಮ ಜೀವನ ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತಲೇ ಹೇಳೋದು. ಬಾಸು ಅದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ, ಗಲಾಟೆ ಎಲ್ಲ ಮಾಡೋದಕ್ಕೆಲ್ಲ ಅವ್ರು ನಮ್ಮ ಬಾಸ್ ಯಾವತ್ತೂ ಇದು ಕೊಡಲ್ಲ. ಪ್ಲಸ್ ಯಾರೋ ಒಬ್ಬರು ಫೋನ್ ಕಾಲಲ್ಲಿ ಟ್ಯಾಟು ಹಾಕ್ಸ್ಕೊಂಡವ್ರಿಗೆ ಬೈತಾರೆ. ಟ್ಯಾಟು ಹಾಕ್ಸ್ಕೊಂಡ್ರೆ ಕಾಸು ಕೊಟ್ಟು ಟ್ಯಾಟು ಹಾಕಿಸ್ತಾರೆ ಅಂತಿದ್ದೆಲ್ಲ ಹೇಳ್ತಾರಲ್ಲ ಇವರು. ಅವ್ರಿಗೆ ಹೇಳ್ತೀನಿ, ಒಬ್ಬರು ಟ್ಯಾಟು ಹಾಕ್ಸ್ಕೊಂಡಿದ್ದಕ್ಕೆ ಬೈತಾರೆ ಬಾಸು. ಯಾಕೆ ತಮ್ಮ ಟ್ಯಾಟು ಹಾಕ್ಸ್ಕೊಂಡಿದ್ಯಾ, ನೀನು ನೋಡಿ ಇನ್ನೊಂದು 10 ಜನ ಹಾಕ್ಸ್ಕೊಳ್ಳಲ್ವಾ? ಅಭಿಮಾನ ಇದೆಯಾ ಇಟ್ಕೊ, ನಿಮ್ಮ ತಂದೆ ತಾಯಿದು ಹಾಕ್ಸೋ, ನಂದು ಯಾಕೆ? ನಿನ್ನ ನೋಡಿ ಇನ್ನೂ 10 ಜನ ಹಾಕ್ಸ್ಕೊತಾರೆ, ಅಂಥದ್ದೆಲ್ಲ ಮಾಡಬೇಡ್ರಪ್ಪೆ ಅಂತ ಬೈತಾರೆ. ಅಂಥವ್ರು ಬಗ್ಗೆ ಇನ್ನೇನು ಹೇಳೋಣ. ಅದಕ್ಕೆ ಆಚೆ ಕಡೆ ಗಲಾಟೆ ಮಾಡೋರಿಗೆ ಅದೇ ರಿಕ್ವೆಸ್ಟು, ಗಲಾಟೆ ಮಾಡಬೇಡಿ. ಕಾನೂನಿದೆ, ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಇದೆ ನಮ್ಮ ಬಾಸ್ ಮೇಲೆ. ಕೆಟ್ಟದ್ದಂತೂ ಆಗಲ್ಲ, ಅವ್ರು ಯಾರಿಗೂ ಅಷ್ಟು ಕೆಟ್ಟದ್ದು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸಮಾಧಾನವಾಗಿರಿ, ದಯಮಾಡಿ ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಕಾನೂನನ್ನ ಯಾರಿಗೂ ಕೈಗೆತ್ಕೊಬೇಡಿ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ಅವ್ರ ಕೆಲಸನ ಅವ್ರು ಕರೆಕ್ಟಾಗಿ ಮಾಡಾಕ್ಬಿಡಿ, ಗಲಾಟೆ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ನೀವು ಗಾಯಕರಾಗಿರೋದ್ರಿಂದ, ಸೊ ಅದರಲ್ಲೂ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಆಗಿರೋದ್ರಿಂದ, ಈಗ ದರ್ಶನ್ ಅವರು ಪೊಲೀಸ್ ಕಸ್ಟಡಿಯಲ್ಲಿರೋದಕ್ಕೆ ಸೊ ಎಲ್ಲ ಅಭಿಮಾನಿಗಳಿಗೂ ಒಂದು ನೋವಿರುತ್ತೆ. ಸೊ ನೀವು ನಿಮ್ಮ ಒಂದು ಹಾಡಿನ ಮೂಲಕ ಅಭಿಮಾನಿಗಳಿಗೆ, ಅಂದರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಧೈರ್ಯ ತುಂಬೋದಾದರೆ ಯಾವ ಹಾಡನ್ನು ಹಾಡ್ತೀರಾ ಅಂತ? ಈ ಸಿಚುವೇಶನ್ಗೆ ಅದೇ ನಾವು ಧೈರ್ಯ ತುಂಬ್ಕೋಬೇಕು. ಏನೇ ಬರಲಿ ಅದನ್ನು ಫೇಸ್ ಮಾಡೋಣ. ತಪ್ಪು ಅಂತ ಬರುತ್ತೋ, ಅಪರಾಧಿ ಅಂತ ಬರುತ್ತೋ, ನಿರಪರಾಧಿ ಅಂತ ಬಂದರೆ ಭಾಳ ಖುಷಿ. ಆದರೆ ಈ ಸಿಚುವೇಶನ್ನ ಫೇಸ್ ಮಾಡಲೇಬೇಕು. ಯಾರೂ ಧೈರ್ಯ ಕಳ್ಕೊಬೇಡಿ ಬಾಸ್ ಅಭಿಮಾನಿಗಳು. ಒಬ್ಬ ಬಾಸ್ ಅಭಿಮಾನಿಯಾಗಿ ಎಲ್ಲ ಬಾಸ್ ಅಭಿಮಾನಿಗಳಿಗಾಗಿರ್ಬೋದು, ಬಾಸ್ ಜೊತೆಗಿರೋರ್ಗಾಗಿ ನಂಬ್ಕೊಂಡಿರೋರ್ಗಾಗಿರ್ಬೋದು, ಒಂದು ಧೈರ್ಯ ಹೇಳೋದಾದರೆ ಅಣ್ಣವ್ರದ್ದು ಒಂದು ಸಾಂಗ್ ಜ್ಞಾಪಕ ಬರುತ್ತೆ. ನಿನ್ನೆ ನಿರಂಜನಣ್ಣ ಪೋಸ್ಟ್ ಮಾಡಿರೋ ಅನ್ಸುತ್ತೆ ಆ ಹಾಡು. ಆ ಅರ್ಥ ಇವಾಗ ನೋಡಿ ಹೆಂಗೆದು ಸಿಚುವೇಶನ್ ಹೆಂಗೆ ಅಂತಂದರೆ ಎಲ್ಲದಕ್ಕೂ ಆ ಸಾಹಿತ್ಯ ಎಷ್ಟು ಮುಖ್ಯವಾಗಿದೆ. ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ವಿಷಾದವಾಗಲಿ ವಿನೋದವಾಗಲಿ ಅದೇನೆ ಬಂದರೂ ಅವನೇ ಕಾರಣ, ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಎಲ್ಲರೂ ನಿಧಾನಿಸಿ, ಒಳ್ಳೆ ಸುದ್ದಿಗೋಸ್ಕರ ಕಾಯೋಣ. ನಿಧಾನಿಸಿ, ಆವೇಶ ಪಡಬೇಡಿ ಯಾರು, ದಯಮಾಡಿ. ಥ್ಯಾಂಕ್ ಯು ಚೆನ್ನಪ್ಪ ಅವರೇ. ಇಷ್ಟೊತ್ತು ನಮ್ಮ ವಿಸ್ತಾರ ಒಂದು ನ್ಯೂಸ್ ಜೊತೆಗೆ ನಿಮ್ಮ ಜರ್ನಿಯ ಬಗ್ಗೆ ಆಗಿರ್ಬೋದು, ನಟನೆ ಬಗ್ಗೆ ಆಗಿರ್ಬೋದು, ಒಂದಷ್ಟು ದರ್ಶನ್ ಅವರ ಒಂದು ಅಭಿಮಾನದ ಬಗ್ಗೆ, ಹಾಗೆ ಅಭಿಮಾನಿಗಳಿಗೆ ಒಂದಷ್ಟು ಬುದ್ಧಿವಾದನ ಹೇಳಿರೋದು, ಹಾಗೆಯೇ ಒಳ್ಳೆ ಮಾರ್ಗದರ್ಶನವನ್ನು ಸಹ ಕೊಟ್ಟಿದ್ದಾರೆ ಕೆಲವೊಬ್ಬರು ಅಭಿಮಾನಿಗಳಿಗೆ. ಆ್ಯಂಡ್ ಒಳ್ಳೆಯದಾಗಲಿ ನಿಮ್ಮ ಕೆರಿಯರ್ಗೆಲ್ಲನೂ ಸಹ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಗಾಯಕ ಹಾಗೆಯೇ ನಟ ಚೆನ್ನಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.